ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶ್ವ ಪರಿಸರ ದಿನದ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿಶ್ವ ಪರಿಸರ ದಿನವನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂತ ಕರಿತೀವಿ. ಪ್ರತಿ ವರ್ಷ ಜೂನ್ 5ರಂದು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಜೂನ್ 5ರಂದು ಆಚರಿಸ್ತೇವೆ. ಯಾಕೆಂದರೆ ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪರಿಸರ ಸಂರಕ್ಷಣೆ ಮಾಡುವುದಾಗಿದೆ. ಇದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ನಾವು ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪರಿಸರ ಸಂರಕ್ಷಣೆ ಯಾವ ರೀತಿ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೋಸ್ಕರ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಪ್ರಥಮ ಬಾರಿಗೆ 1972 ಜೂನ್ 5ರಿಂದ 16ರವರೆಗೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಪರಿಸರವನ್ನು ಆಚರಿಸಲು ನಿರ್ಧರಿಸಲಾಯಿತು. ಅಂದರೆ ಇದು ಯಾವಾಗಿಂದ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಅಂದರೆ 1972ರಲ್ಲಿ ಜೂನ್ 5ನೇ ತಾರೀಕಿಂದ 16ನೇ ತಾರೀಕುವರೆಗೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಪರಿಸರ ಸಮ್ಮೇಳನವನ್ನು ಮಾಡ್ತಾರೆ. ಆ ಪರಿಸರ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಏನಂದರೆ ಪರಿಸರ ದಿನವನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಧರಿಸಲಾಗುತ್ತೆ. ಅದರಂತೆ ಅದು ಒಂದು ವರ್ಷ ಆದ ನಂತರ ಅಂದರೆ 1973ರಲ್ಲಿ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಲಾಗಿತ್ತು. ಯಾವಾಗಂದರೆ 1973ರಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ 73ರಾಗ ಏನು ಮಾಡ್ತಾರೆ ಅಂದ್ರೆ ವಿಶ್ವ ಪರಿಸರ ದಿನವನ್ನು ಜೂನ್ 5ನೇ ತಾರೀಕಿನಂದು ಆಚರಿಸಲಾಗ್ತದೆ. ಯಾವಾಗ 1973 ಜೂನ್ 5ರಂದು ಆಚರಿಸ್ತಾರೆ. ಫಸ್ಟ್ ಟೈಮ್ ಆಚರಿಸ್ತಾರೆ. ಇದು ಮಾಡಿದ್ದು ಯಾವಾಗ 72ರಾಗ ಏನು ಮಾಡ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ವಹಿಸ್ಕೊಂಡು ಆಚರಣೆ ಮಾಡ್ಬೇಕಂತಾರೆ 73ರ ಆಚರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇದು ಆತಿಥ್ಯ ವಹಿಸಿಕೊಂಡ ರಾಷ್ಟ್ರಗಳು ಯಾವ್ಯಾವು ಅಂದರೆ ಅಲ್ಲಿಂದ 1973ರಿಂದ ಇಲ್ಲಿವರೆಗೆ ಟಿಲ್ 2025ರವರೆಗೆ ಯಾವ್ಯಾವ ರಾಷ್ಟ್ರಗಳು ಅಂದರೆ ಇಂಪಾರ್ಟೆಂಟ್ ಇದ್ದು ಏನೇನು ವಹಿಸ್ಕೊಂಡವ ಮತ್ತು ಆ ದೇಶಗಳ ಆ ರಾಷ್ಟ್ರಗಳನ್ನು ಏನು ವಹಿಸ್ಕೊಂಡಿರ್ತಾವಲ್ಲ ಥೀಮ್ ಏನೇನು ಮಾಡ್ಕೊಂಡ್ರೆ ಅನ್ನೋದಕ್ಕೆ 1973ರಲ್ಲಿ ಫಸ್ಟ್ ಟೈಮ್ ಏನು ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೆವಾದಲ್ಲಿ ನಡೀತಾ ಇತ್ತಲ್ಲ 1973ರಾಗ, ಇವಾಗ ಅಲ್ಲಿ ಆತಿಥ್ಯ ವಹಿಸಿಕೊಂಡ ರಾಷ್ಟ್ರ ಯಾವುದಂದ್ರೆ ಜಿನೆವಾದಾಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತದೆ. ಈ ಸಮಯ ಜಿನೆವಾದಾಗ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ನಡೀತೈತೆ. ಇದ್ರ ಥೀಮ್ ಏನಪ್ಪ ಅಂದರೆ ಕೇವಲ ಒಂದು ಭೂಮಿ ಅಂತೇಳಿ. ಅಂದರೆ ಕೇವಲ ಒಂದು ಭೂಮಿ ಥೀಮ್ ಇಟ್ಟುಕೊಂಡು 1973 ಜೂನ್ 5ನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೆವಾದಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಇದು ಪ್ರಮುಖವಾದ ಅಂಶಗಳು ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಇರ್ಬೋದು ಅಂತಂದರೆ ಇವಾಗ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ 2024ರಾಗ ಪ್ರಮುಖವಾದ ಅಂಶಗಳಲ್ಲಿ 2024ರಾಗ ಯಾವ ದೇಶದಂದ್ರೆ ಸೌದಿ ಅರೇಬಿಯಾದಾಗ ರಿಯಾದ್ನಲ್ಲಿ ನಡೀತದೆ. ದೇಶ ಯಾವುದು? ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಈ ಸಮ್ಮೇಳನ ಮಾಡ್ತಾರೆ 2024ರಲ್ಲಿ. ಇದ್ರ ಥೀಮ್ ಏನಂದರೆ ಭೂ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ. ಏನು ಥೀಮ್ ಏನಿದು 2024ರ ಥೀಮ್ ಏನು? ಭೂ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ ಅಂತೇಳಿ. ನಂತರ 2025 ಮುಖ್ಯವಾದ ಅಂಶ ಏನಂದರೆ 2025ರಾಗ 2025ರಲ್ಲಿ ಯಾವ ದೇಶದಾಗ ನಡೀತದೆ ಸಮ್ಮೇಳನ? ಇದು ದಕ್ಷಿಣ ಕೊರಿಯಾದಾಗ. ಈ ಥೀಮ್ ಯಾವುದು? ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು. ಅಂದರೆ ಕೆಲವು ಟೈಮ್ ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಇದು ಥೀಮ್ ಬಗ್ಗೆ ಒಂದೊಂದು ಕ್ವಶನ್ಸಲ್ಲಿ ಹೆಂಗಿರ್ತದೆ ಅಂದರೆ ಕನ್ನಡ ಕ್ವಶನ್ ಪೇಪರಲ್ಲಿ ಕೂಡ ಕನ್ನಡ ಇರೋದಿಲ್ಲ, ಇಂಗ್ಲೀಷ್ನಲ್ಲಿ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ. ನೆಕ್ಸ್ಟು ಈ ಸಮ್ಮೇಳನ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಇದು ಪರಿಸರ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಭಾರತದಲ್ಲಿ ಯಾವ ವರ್ಷದಿಂದ ಆತಿಥ್ಯನ ವಹಿಸ್ಕೊಂಡಿದೆ ಅಂತ ಫಸ್ಟ್ ಟೈಮ್ 1975ರಾಗ ಚಂಡೀಗಢದಾಗ ನಡೆಸ್ತಾರೆ. ಚಂಡೀಗಢದಾಗ ಈ ಸಮ್ಮೇಳನ ಆತಿಥ್ಯ ವಹಿಸಿಕೊಂಡ ದೇಶ ಭಾರತ. ಅದರಲ್ಲಿ ಚಂಡೀಗಢದಲ್ಲಿ ನಡೀತೈತೆ. ನೆಕ್ಸ್ಟ್ ಎರಡನೇದಂದರೆ 75 ನಂತರ 77ಕ್ಕೆ 76 ಬೇರೆ ಕಡೆ ನಡೀತೈತೆ. 77ರಾಗ ದೆಹಲಿಯಲ್ಲಿ, ಆಮೇಲೆ 77 ಆದ ನಂತರ 2011ರಲ್ಲಿ ಮತ್ತು ನೆಕ್ಸ್ಟು ದೆಹಲಿಯಲ್ಲಿ ನಡೆಸ್ತಾರೆ. ಆಮೇಲೆ 2018ರಲ್ಲಿ ಕೂಡ ದೆಹಲಿಯಲ್ಲಿ ನಡೆಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂದರೆ
ಈಗ 2025 24 ಕೇಳ್ತಾರೆ. ಆಮೇಲೆ 1973 ಫಸ್ಟ್ ಟೈಮ್ ಎಲ್ಲಿ ನಡೀತೆ ಅನ್ನೋದ್ರ ಬಗ್ಗೆ ಈ ವಿಶ್ವಸಂಸ್ಥೆ ವಹಿಸ್ಕೊಂಡದ್ದು. ಅಂದರೆ 2000 ಇದ್ರಾಗ ಏನದಂದರೆ 1972 ಸಮ್ಮೇಳನ ಮಾಡ್ತಾರೆ. ಆ ಸಮ್ಮೇಳನ ಆದ ನಂತರ 1973 ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಆಚರಣೆ ಮಾಡ್ತಾರೆ ಜೂನ್ 5ರಿಂದ. ಆಮೇಲೆ ಆತಿಥ್ಯ ವಹಿಸ್ಕೊಂಡ ಫಸ್ಟ್ ಟೈಮ್ ರಾಷ್ಟ್ರೀಯವಾದ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ನಡೀತಾ ಇದೆ. ಇದರ ಥೀಮ್ ಏನಂದರೆ ಕೇವಲ ಒಂದು ಭೂಮಿ ಅಂತೇಳಿ. ಆಮೇಲೆ ನಂತರ 2024 ಸೌದಿ ಅರೇಬಿಯಾದ ರಿಯಾದ್ ದೇಶದಲ್ಲಿ ನಡೀತೈತೆ. ಆಮೇಲೆ 2025 ದಕ್ಷಿಣ ಕೊರಿಯಾದಲ್ಲಿ ನಡೀತೈತೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸೋದು ಅಂದರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ. ನಂತರ ಇದು ಭಾರತಕ್ಕೆ ಸಂಬಂಧಪಟ್ಟಂಗೆ ಅಂದರೆ 1975 ಚಂಡೀಗಢದಾಗ, ಆಮೇಲೆ 1977 ದೆಹಲಿದಾಗ, 2011 ದೆಹಲಿದಾಗ, 2018 ದೆಹಲಿದಾಗ ನಡೀತೈತೆ. ಟೋಟಲ್ ಭಾರತದಲ್ಲಿ ಇಲ್ಲಿವರೆಗೆ ಎಷ್ಟು ಸಾರಿ ಅಂದರೆ 4 ಬಾರಿ ಈ ಸಮ್ಮೇಳನವನ್ನು ಆತಿಥ್ಯವನ್ನು ವಹಿಸಿಕೊಂಡ ದೇಶ ಅಂದರೆ ಭಾರತ. ಧನ್ಯವಾದಗಳು.